ಸೀರೆಗತಿಯವಾಗಲೆನ್ನದ ಬಾರಿ ಜಾಪಕ ಅಭಯವೀಯನು ಸೇರಿದಾಸಮೆ ಬೆರಗುಗೊಳ್ಳುವಿಂತಲೂ ಶ್ರೀರಮಣ ನಾಶಿತೆಗೆ ಯಾರ ಭಯವೋ ಒಪ್ಪಲೇಬೇಕು. ಇವಳು ಅಷ್ಟೇ ಹೇಳ್ತಾನೆ. ನಿನ್ನ ಪತಿಗಳ ಇವರು ರಾಜ ತೀರ್ಪುಗಳನ್ನೆಲ್ಲ ತೆಗೆದಿದ್ದಾರೆ. ನಿನಗೆ ಯಾಕೆ ಈ ಆಭರಣಗಳು? ಹೇಳಿದೆ ಈಗ ಬಸ್ಸಲ್ಲಿ ನಡೆಸ್ತಾ ಇದ್ದಾಳೆ. ಹೇಗೆ ಇಲ್ಲ ಪಾಪ ನಾವು ಪಾಪ ಬಿಡುವುದಕ್ಕಾಗುತ್ತೆ. ತೆಗೆದಿಲ್ಲ ಅಂತಾದ್ರೆ ನಾವು ತೆಗೆಸುವುದೇ ಭಾಷಣ ಸಂಪೂರ್ಣ
ಅನ್ಯಾಯವನ್ನು ಗಾಢದಿ ಬಂದು ಬಿಡಿಸೋ, ಗಾಢದಿ ಬಂದು ಬಿಡಿಸೋ. ತಂದೆ ನೆಲಗೊಡ್ಡಿ ಬೇಡುವೆ ನಿನ್ನ ನಾನಿಂದೆ, ನೋಡಿ ಮಾವ ನೀನು. ನಿಮಗೆ ಕಣ್ಣಿಲ್ಲದೆ ಹೋದ್ರೇನಂತೆ ಕರುಣುಂಟಲ್ಲ, ಅಂತಃಕರಣ ಉಂಟಲ್ಲ. ನೀವು ಕಣ್ಣು ತೆರೆಯುವುದು ಬೇಡ, ನಿಮ್ಮ ಅಂತಃಕರಣದ ಕಣ್ಣು ತೆರೆದು ನೋಡಿ. ನಿಮ್ಮ ಮನೆತನಕ್ಕೆ ಸೊಸೆಯಾಗಿ ಬಂದವಳು ನಾನು, ನಿಮ್ಮ ಮನೆಯ ಮರ್ಯಾದೆಯನ್ನು ಉಳಿಸಬೇಕಾದವಳು ನಾನು, ನಿಮ್ಮ ಮನೆಯ ಮರ್ಯಾದೆ ನಾನು, ಮರ್ಯಾದೆಯ ಪ್ರತೀಕ ನಾನು. ಅಂತಹ ನನ್ನ ಸ್ಥಿತಿಯನ್ನು ನೋಡಿ ಮಾವ, ನಿಮ್ಮ ಮಗನೇ ನನ್ನ ಸೀರೆಯನ್ನು ಹಿಡಿದು ಎಳೆಯುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಯಾಕೆ ನಿಮಗೆ ಕಣ್ಣು ಕಾಣದೆ ಹೋದರೂ ಕಿವಿ ಕೇಳಿಸ್ತಾ ಇದೆಯಲ್ಲ, ನನ್ನ ಕೂಗು ಕೇಳಿಸ್ತಾ ಇದೆಯಲ್ಲ, ಆರ್ತನಾದವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಒಂದೇ ಒಂದು ಹೂಂಕಾರ, ನಿಮ್ಮ ಒಂದೇ ಒಂದು ಅಪ್ಪಣೆ ಸಾಕು, ಅವ ನನ್ನನ್ನು ಬಿಡ್ತಾನೆ, ನಾನು ಉಳಿದುಕೊಳ್ತೇನೆ. ಹೇಳಿ ಮಾವ, ನಿಮ್ಮ ಮಾವನಿಗೆ ನಿಮ್ಮ ಮಗನಿಗೆ ಹೇಳಿ ನನ್ನನ್ನು ಬಿಟ್ಟು ಬಿಡು. ಸೊಸೆಯಲ್ಲವೇನೆ ನಿನಗೆ ಗಾಂಧಾರಿ ದೇವಿ, ಉಸುರು ನಿನ್ನಯ ಸುತ್ತಗೆ. ಸೊಸೆಯಲ್ಲವೇನೆ ನಿನಗೆ ಗಾಂಧಾರಿ ದೇವಿ, ಉಸುರು ನಿನ್ನಯ ಸುತ್ತಗೆ. ವಸನ ತೋಸಿಲಗ ನೀನು ಬಿಡಹೇಳು, ಬಿಡಹೇಳು ಪಾಪಿ ಹೊಸರದು ನಿಮ್ಮ ಮಗನು. ಬಿಡಹೇಳು ಪಾಪಿ ಹೊಸರದು ನಿಮ್ಮ ಮಗನು. ಮಹಾಪತಿವ್ರತೆಯಾದಂತಹ ನಿಮಗೆ ನಿಮ್ಮ ಮಗ ಮಾಡುತ್ತಿರುವಂತಹ ಸತ್ಯ ಸರಿ ಅಂತ ಅನ್ನಿಸ್ತದ. ಸತ್ಯ ನಾನು, ಆದ್ರೆ ನೀವು ಒಂದು ಹೆಣ್ಣು ಹೆತ್ತವರಲ್ವೇ? ನಿಮ್ಮ ಮಗನಿಗೆ ಈ ರೀತಿಯಾದಂತಹ ಸ್ಥಿತಿಯೊಂದು ಬಂದಿದ್ರೆ ನೀವು ಹೀಗೆ ಬಾಯಿ ಮುಚ್ಚಿ ಬಿಟ್ಟು ಬರ್ತಾ ಇದ್ರೆ ನಿಮ್ಮ ಒಂದು ಮಾತು ಸಾಕು. ನೀವು ಒಮ್ಮೆ ಬಿಡು ಮಗನೇ ಅಂತ ಹೇಳಿದ್ರೆ ಅವ ಬಿಡುತ್ತಾನೆ, ಆದ್ರೆ ನೀವು ಬಾಯಿ ಮುಚ್ಚಿ ಕೊಡ್ತಿದ್ದೀರಿ. ಒಂದಲ್ಲ ಎರಡಲ್ಲ 100 ಗಂಡು ಮಕ್ಕಳನ್ನ ಹೆತ್ತಲ್ಲ ನೀವು ಹೆತ್ತದ್ದು. ಇವರು ರಾಕ್ಷಸರು. ಇವರ ಹುತ್ತದೆಡೆಯೊಳು ಬಿದ್ದು ಪಣಿಸಾಯುವ ಸತ್ಯವಿಲ್ಲದೆ ತೋರುವುದೇ ಎತ್ತುವುದಿಲ್ಲವೇ ನೀವೆಲ್ಲ
ಮನೆಯಲ್ಲೂ ಹೆಣ್ಮಕ್ಕಳಿಲ್ವೇ? ನಿಮ್ಮನ್ನ ಹಾಡಿದ ತಾಯಿ ಇಲ್ವೇ? ನೀವು ಹಾಡಿದ ಮಕ್ಕಳಿಲ್ವೇ? ನಿಮ್ಮ ಮಕ್ಕಳಿಗೆ ಈ ರೀತಿಯಾದಂತಹ ಸ್ಥಿತಿ ಬಂತು ಅಂತಾದ್ರೆ ಬೊಂಬೆಗಳಂತೆ ನೀವು ಬಾಯಿ ಮುಚ್ಚಿ ಇಲ್ಲಿ ಹೀಗೆ ಕುಳಿತುಕೊಳ್ತಾ ಇದ್ರೆ ಹೇಳಿ, ಯಾಕೆ ಈ ರೀತಿಯಾಗಿ ಮೌನವಾಗಿದ್ದೀರಿ? ನಿಮ್ಮೆಲ್ಲರಿಗೂ ಈ ದುರುಳರ ಹೆದರಿಕೆಯ ಹಾಗಿದ್ರೆ ನೋಡಿ, ಸಜ್ಜನರು ತುಂಬಿರುವಂತದ್ದೇ ಸಭೆ ಅಂತ ಹೇಳಿದ್ರು. ಸಭೆಯಲ್ಲಿ ಮಾನವತೆಯೊಬ್ಬಳ ಮಾನ ಹೋಗ್ತದೆ ಅಂತಾದ್ರೆ ಅದು ಅವಳಿಗಲ್ಲ ಅವಮಾನ, ಅದು ನಿಮಗಾಗುವ ಅವಮಾನ, ಅದು ನಿಮಗಾದ ಅವಮಾನ. ಹುತ್ತದ ಬಳಿಯಲ್ಲಿ ಹಾವೊಂದು ಸತ್ತು ಬೀಳ್ತದೆ ಅಂತಾದ್ರೆ ಅದು ಹಾವಿಗಲ್ಲ ಅಪಮಾನ, ಅದು ಹುತ್ತಕ್ಕೆ ಅಪಮಾನ. ಹಾಗೆ ನನ್ನ ಮಾನ ಹಾಳಾಯಿತು ಅಂತಾದ್ರೆ ಅದರಿಂದ ನಿಮಗೆಲ್ಲ ಅಪಮಾನ. ಹೇಳಿ ಹೇಳಿ ಆರಿದೊರೆದರು ಇಲ್ಲಿ ದೂರ ಕೇಳುವರಿಲ್ಲ. ತೋರುವಿ ಸಭೆಯೋ ಗಾಂಧಾರವಾಯ್ ಅಗಟ ಸಭೆಯೋ ಕಾಂತಾರ ಆಯ್ತ ಕಟ ಎಲ್ಲ ನೀರರೆ ಕೈ ಬಿಡಲು ಕಾವರಾರುಂಟು. ಎಲ್ಲ ನೀರರೆ ಕೈ ಬಿಡಲು ಕಾವರಿನ್ನಾರುಂಟು. ಗಾಂಗೇಯ ಕೃಪ ಮುಖ್ಯರು ಸೂರೆಗುಟ್ಟಿಯರರ್ಥ ಭೀತಿಯೋ ಸೂರೆಗುಟ್ಟಿಯರರ್ಥ ಭೀತಿಯೋ ಪರಗಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು. ಪರಗಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು. ಗಾಂಧಾರಿ ಧೃತರಾಷ್ಟ್ರರಿನ್ನಾರನಗೆ ಗತಿ, ಇನ್ಯಾರನಗೆ ಗತಿ, ಇನ್ಯಾರನಗೆ ಗತಿ. ಕೃಷ್ಣನಲ್ಲನೆಂದ ಅಬಲೆ ಮರುಗಿ ಆ ತುಂಬಿದ ಸಭೆಯಲ್ಲಿ ಸೇರಿರುವ ಯಾರೆಲ್ಲರನ್ನು ನಾನು ಪ್ರಶ್ನಿಸಿದರೂ ನಿರತ್ತರಾಗಿದ್ದಾರೆ. ಭೀಷ್ಮ ದ್ರೋಣಾದಿಗಳು ಸಹಿತವಾಗಿ ಬಾಯಿ ಮುಚ್ಚಿ ಕುಳಿತಿದ್ದಾರೆ.
ಮುಗಿದು ನಾನು ಕೇಳಿಕೊಂಡ್ರು ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತ್ಯುತ್ತರ ಬರುವುದಿಲ್ಲ ಅಂತಾದ್ರೆ, ಮಾಸನೆ ಬರುವುದಿಲ್ಲ ಅಂತಾದ್ರೆ, ನಾ ಮಾಡಿದ್ದೀನಿ ಅವರಿಗೆ ಅರಣ್ಯ ರೋಧನ. ಹಾಗಿದ್ರೆ ಇದು ಸಭೆಯಲ್ಲ, ಇದು ಕಾಂತಾರ, ಅನುಮಾನವೇ ಇಲ್ಲ. ಇಲ್ಲಿರುವವರ ಮನುಷ್ಯರೆಲ್ಲ ಮರಗಳೇ, ಅನುಮಾನವೇ ಇಲ್ಲ. ಯಾರಿಲ್ಲ, ಕೈ ಹಿಡಿದ ಪತಿಗಳು ನನ್ನ ಕೈ ಬಿಟ್ಟು ನನ್ನವರು ಉತ್ತರಿಸಿಕೊಂಡಿರುವಂತಹ ನನ್ನ ಒಂದು ಬಾಂಧವರೆಲ್ಲ ನನ್ನನ್ನು ದೂರೀಕರಿಸಿದರು. ಸಭೆಯಲ್ಲಿರುವಂತಹ ಯಾವೆಲ್ಲ ಜನರು ಸಹಿತವಾಗಿ ನನ್ನ ಯಾವುದೇ ದುಃಖಕ್ಕೆ ಸ್ಪಂದಿಸದೆ ಕಲ್ಲಾಗಿ ಕುಳಿತುಕೊಳ್ತಾರೆ ಅಂತಾದ್ರೆ ನನಗಿನ್ಯಾರಿದ್ದಾರೆ, ನನಗಿನ್ಯಾರಿದ್ದಾರೆ? ನಾನು ಅನಾಥನಾದೆ, ನನಗೆ ಯಾರಿಲ್ಲ. ಈ ಪ್ರಪಂಚದಲ್ಲಿ ಅನಾಥನಾದವನಿಗೆ ಮಾತ್ರ ಇರುವವ ಅವರೊಬ್ಬರೇ. ಹೇ ದಯಾನಿಧಿ ಕೃಷ್ಣ, ಹೇ ದಯಾನಿಧಿ ಕೃಷ್ಣ ಕೃಷ್ಣ, ತವ ಮೈದು ನರ ಮರುಳಾಟದಿಯು ಓದುವೆ ಅಭಿಮಾನ ಕೃಷ್ಣ, ತವ ಮೈದು ನರ ಮರುಳಾಟದಿಯು ಓದುವೆ ಅಭಿಮಾನ. ಈ ಕೌರವರ ಬೈದು ಫಲ ಏನಿನ್ನು, ಬೈದು ಫಲ ಏನಿನ್ನು, ಸಲವೋ ಗದಾಧರ ಅಚ್ಯುತ ಅನಂತ ನರಕ ಸೂದನ ವಿಷ್ಣು ಮಾಧವ ಆನಂದೈಕ ವಿಗ್ರಹ ದೀನ ಜನ ಬಂಧು ಕೃಷ್ಣ 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 ಕೃಷ್ಣ. ತಮ್ಮ ಮಾನಿನೆಯನ್ನೇ ಕಳ್ಕೊಂಡ್ರು, ತಮ್ಮ ಮಾನವನ್ನು ಕಳ್ಕೊಂಡ್ರು, ನನ್ನ ಅಭಿಮಾನವನ್ನು ಕರೆಯುವುದಕ್ಕೆ ಮುಂದಾದರು. ಶಕ್ತಿಯನ್ನು ಕೋಲದಿರುವಂತಹ ಶಕ್ತಿ ಎನ್ನುವಂತಹದ್ದು ಗೋಬ್ರಾಹ್ಮಣ ಸ್ತ್ರೀಯರ ರಕ್ಷಣೆಗಾಗಿ ಅಂತ ಹೇಳಿದರು. ಆದ್ರೆ ಅಂತಹ ರಕ್ಷಣೆ ಮಾಡಬೇಕಾದಂತಹ ಸಿಂಹಾಸನದಲ್ಲಿ ಕುಳಿತ ಈ ಕುರುಡರಿಬ್ಬರು ತಮ್ಮ ಮಕ್ಕಳು ಎನ್ನುವಂತಹ ವ್ಯಾಮೋಹದಲ್ಲಿ ಮೂಕರಾಗಿ ಹೋದ್ರು, ಮಂದರಾಗಿ ಹೋದ್ರು. ಯಾರಿದ್ದಾರೆ ನನ್ನನ್ನು ರಕ್ಷಿಸುವುದಕ್ಕೆ ಅಂತ ನಾನು ಯೋಚಿಸುವಾಗ ನನಗೆ ಈಗ ಅರ್ಥವಾಗ್ತಾ ಇದೆ, ನನಗೆ ಯಾರಿಲ್ಲ ಅಂತ ಹೇಳುವವನಿಗೆ ಇರುವ ನೀನಂತೆ ಕೃಷ್ಣ ಮುಕುಂದ. ತಾವೇನು ಮಾಡುತ್ತಿದ್ದೇವೆ ಎನ್ನುವುದನ್ನು ತಿಳಿಯದೆ ನಿನ್ನ ಮೈದನರು ಇಂಥದ್ದನ್ನು ಕೃತ್ಯವನ್ನು ಗೈದು ನನ್ನ ಅಭಿಮಾನವನ್ನು ಕಳೆದು ಬಿಟ್ಟು ನನಗೆ ವಿಶ್ವಾಸವಿದೆ ಕೃಷ್ಣ, ನನಗೆ ಧೈರ್ಯವಿದೆ ಕೃಷ್ಣ, ನೀನಿದ್ದೀಯ ಎನ್ನುವಂಥದ್ದು. ಹಾಗಾಗಿ ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಕರುಣಾ ಸಿಂಧುವಾಗಿರುವಂತ ನಿನ್ನ ಸಿಂಧುವಿನ ಕರುಣೆಯ ಒಂದು ಬಿತ್ತು ನನ್ನೆಡೆಗೆ ಬಿಸಾಡು ದೇವ. ಈ ಪಾಪಿಯ ಕೈಗಳು ಕತ್ತರಿಸಿ ಹೋಗಲಿ,
ಮಾನಿನಿಯೊಬ್ಬಳ ಸೆರಗಿಗೆ ಕೈ ಇಕ್ಕಿದಂತಹ ಪಾಪಿಯೊಬ್ಬನಿಗೆ ಏನಾಗ್ತದೆ ಎನ್ನುವುದನ್ನ ಈ ಪ್ರಪಂಚ ಮುಖಕ್ಕೆ ತೋರಿಸಿಕೊಳ್ಳುವುದಕ್ಕೆ ಇದೊಂದು ಅವಕಾಶ. ದೇವರೇ, ನನ್ನನ್ನು ಕಾಪಾಡು, 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 ಕರುಣೆ ತೋರು ಗೋವಿಂದ. ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ. ನಿನ್ನ ಮೊರೆಯ ಹೊಕ್ಕೆನು ಈಗ ವಸುದೇವ ಕಂದ, ಕರುಣದಿ ಕಾಯೋ ಗೋವಿಂದ. ಗತಿಹೀನರಿಗೆ ನೀನೆ ಗತಿಯೋ, ಗತಿಹೀನರಿಗೆ ನೀನೆ ಗತಿಯೋ. ಲಕ್ಷ್ಮೀಪತಿಯನ್ನ ಮಾನವ ಈಗ ನಿಕಾಯೋ, ಗತಿಹೀನರಿಗೆ ನೀನೆ ಗತಿಯೋ. ಲಕ್ಷ್ಮೀಪತಿಯನ್ನ ಮಾನವ ಈಗ ನಿಕಾಯೋ. ಪತಿತ ಪಾವನ ಪಾಪ ದೂರ, ಪತಿತ ಪಾವನ ಪಾಪ ದೂರ. ರತಿಪತಿ ಕಮಲಾಜ ಭಕ್ತ ಮಂದಾರ, ರತಿಪತಿ ಕಮಲಾಜ ಭಕ್ತ ಮಂದಾರ. ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ. ನಿನ್ನ ಮೊರೆಯ ಹೊಕ್ಕೆನು ಈಗ ವಸುದೇವ ಕಂದ, ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ. ತಂದೆ ತಾಯಿ ಗುರುವರ ಪಿತಾಮಹ ಬಂಧು ಬಾಂಧವ ಬಳಗ ನೀನೆ ನನಗೆಂದು ನಂಬಿದೆ. ಎನ್ನ ಮಾನವು ನಿನ್ನದೈ ದೇವಾ ದೇವಾ. ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ. ನಿನ್ನ ಮೊರೆಯ ಹೊಕ್ಕೆನು ಈಗ ವಸುದೇವ ಕಂದ, ಕರುಣದಿ ಕಾಯೋ ಗೋವಿಂದ, ಕರುಣದಿ ಕಾಯೋ ಗೋವಿಂದ, 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 ಗೋವಿಂದ. ನೀನಲ್ಲದೆ ಯಾರಿದ್ದಾರೆ ನನಗೆ? ನನಗೀಗ ಅರ್ಥವಾಗ್ತಾ ಇದೆ. ನನಗೆ ನನ್ನ ಗಂಡಂದಿರಿದ್ದಾರೆ, ನನ್ನವರಿದ್ದಾರೆ, ನನ್ನ ಬಂಧು ಬಾಂಧವರಿದ್ದಾರೆ ಎನ್ನುವಂತಹ ವ್ಯಾಮೋಹವಿತ್ತು. ನಾನು ಎನ್ನುವಂತಹ ಅಹಂಕಾರ, ನನ್ನವರು ಎನ್ನುವಂತಹ ಮಮಕಾರ, ಇದು ಎರಡನ್ನ ಬಿಟ್ಟಾಗ ಮಾತ್ರ ನೀನಿದ್ದೀಯ ಎನ್ನುವಂತಹ ಸತ್ಯ ನನಗೆ ಈಗ ಅರ್ಥವಾಗ್ತಾ ಇದೆ. ಹೌದು ಗೋವಿಂದ, ಇಲ್ಲಿಯವರೆಗೆ ನನ್ನ ಮಾನವನ್ನ ಯಾರೋ ಕಾಪಾಡ್ಯಾರು, ಯಾರೋ ಕಾಪಾಡ್ಯಾರು, ನನ್ನ ಗಂಡಂದಿರಿದ್ದಾರೆ, ನನ್ನ ಬಂಧು ಬಾಂಧವರಿದ್ದಾರೆ ಎನ್ನುವುದಾಗಿ ನಾನು ಅಂಗಲಾಚಿದೆ. ನನಗೆ ಯಾರಿದೆ ಅನ್ನುವಂತಹ ಸತ್ಯ ನನಗೆ ಈಗ ಅರ್ಥವಾಗ್ತಾ ಇದೆ. ಹಾಗಾಗಿ ನೀನಲ್ಲ ಯಾರಿದ್ದಾರೆ ಅಂತ ನಿನ್ನನ್ನೇ ಹೇಳಿಕೊಳ್ತಾ ಇದ್ದೇನೆ. ಹೌದು, ಅಷ್ಟೇ ಅಲ್ಲ, ಗಟ್ಟಿಯಾಗಿ ಹಿಡಿದಿದ್ದೇನೆ ಸೆರಗನ್ನ. ಅಂದ್ರೆ ನನ್ನ ಮಾನವನ್ನು ನಾನು ಕಾಪಾಡಿಕೊಳ್ತೇನೆ ಎನ್ನುವಂತಹ ಅಹಂಕಾರ ನನ್ನ ನೆದೆಯೊಳಗೆಲ್ಲೋ ಮೊಳೆತಿತ್ತು, ಅಲ್ಲ ನನ್ನ ನೆದೆಯೊಳಗೆಲ್ಲೋ ಅವಿದು ಕುಳಿತಿತ್ತು. ನಾನು ಎನ್ನುವ ಅಹಂಕಾರ, ನಾನು ಎನ್ನುವುದು ಹೋಗದೆ ನೀನು ಬರಲಾರೆ, ನೀ ಬಂದ ಮೇಲೆ ನಾನಿರಲಾರೆ. ಗೋವಿಂದ, ನನಗೀಗ ಅರ್ಥವಾಗ್ತಾ ಇದೆ. ಇದು ಇಲ್ಲಿಯವರೆಗೆ ನನ್ನ ಮಾನವನ್ನು ಕಾಪಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಾನು ಹಿಡಿದಿರುವಂತಹ ನನ್ನ ಈ ಸೆರಗನ್ನ ಕೃಷ್ಣಾರ್ಪಣ ಎನ್ನುವ ಭಾವದಲ್ಲಿ ಇದೆಲ್ಲವೂ ನನ್ನದು, ಈ ಮಾನ ನನ್ನದಲ್ಲ ನಿನ್ನದು ಅಂತ ಈ ಸೆರಗನ್ನ ಬೆಟ್ಟೆ 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 ಸೇವಾ
ಇವಾಗಲಿಲ್ಲದ ಬಾರಿ ಜಾಪಕ ಅಭಯವೀಯನು ಸೇರಿದ ಸಭೆ ಬೆರಗುಗೊಳ್ಳುವಿಂತಲೂ ಶ್ರೀರಮಣ ನಾಶಿತೆಗೆ ಯಾರ ಭಯವೋ ಮುಟ್ಟಕೂಡದು ಇದನ್ನ
ನಾವು ಹಂಚಿಯೇ ಓ ತನ್ನ ನಟ್ಟ ದೃಷ್ಟಿಯಿಂದ ದೊಡ್ಡ ಮೋಸ ಮಾಡಿದ್ರು. ಅಷ್ಟೆಲ್ಲ ಸಾಮರ್ಥ್ಯ ಇರುವುದು ನಮಗೆ ಏನು ಮಾಡುವುದಕ್ಕೂ ಆಗಲಿಲ್ಲ. ಬರೇ ಸೀರೆ ಸುಡುವ ಸಾಮರ್ಥ್ಯ ಮಾತ್ರ ಉಂಟು. ಬೊಬ್ಬೆ ಹಾಕಬೇಡ, ನಮ್ಮ ಜಾಸ್ತಿ ನೀನು ಬಾ ಬಾ, ನನ್ನ ತಡೆಯಾರು. ಸಿಟ್ಟಿನಿಂದಾದ ದೃಷ್ಟಿಯ ಪ್ರೇರಣೆ ನೆಲವಾದಾಗ ದೊಡ್ಡ ಧರ್ಮತೆ ತಪ್ಪಿರುವ ತಡೆಗಳ ಮುಂದೆ ಸಿಟ್ಟ ಭೀಮನ ಕರದಿ ಪಿಡಿದಿದ್ದ ಧರೆಯಿಂದ ಬರದಿ ಹುಟ್ಟಿ 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 ಮದಾಂತನಾಗಿ ಕೊಡೆತಟ್ಟುತ್ತಾ ಇದ್ದೀಯ. ಇದೋ ಇಂದಲ್ಲ ನಾಳೆ ಕೌರವ ಪಾಂಡವರ ಮಧ್ಯದಲ್ಲಿ ಯುದ್ಧವೇ ಏರ್ಪಡ್ತದೆ. ಏರ್ಪಟ್ಟ ಯುದ್ಧದಲ್ಲಿ ನನ್ನ ಗಂಡ ಭೀಮ ತನ್ನ ಗದಾ ದಂಡದಿಂದ ನೀನು ತೊಟ್ಟಿ ತೋರಿಸಿರುವ ನಿನ್ನಿ ತೊಡೆಯನ್ನ ಕೊಟ್ಟಿ ಪುಡಿ ಮಾಡಿ ಕೊಟ್ಟಿ ಪುಡಿ ಮಾಡಿ ಅನಿಲ ಸುಗಂಧಾಗ್ರದಲ್ಲಿ ನುಡಿದ ಶಕುನಿಯ ವಂಶವನ್ನು ನಿರ್ವಂಶ ಮಾಡಿದ್ದೇನೆ. ಸರಸಗಿಯ